ಅವರು ಅಡುಗೆ ಮಾಡಿ ನಮ್ಮ ತೀರ್ಪುಗಾರರ ಮೆಚ್ಚುಗೆಗೆ ಪಾತ್ರರಾಗ್ತಾರಾ ನೋಡೋಣ. ರೆಡಿನಾ ಅಡುಗೆ ಮಾಡೋಕೆ? ಬನ್ನಿ. ಇವತ್ತೇನು ಅಡುಗೆ ಮಾಡ್ತಿದ್ದೀರಾ? ಉದ್ದಿನಬೇಳೆ ಮುರುಕು. ಉದ್ದಿನಬೇಳೆ ಮುರುಕು. ಉದ್ದಿನಬೇಳೆ ಮುರುಕು ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ನೆನೆಸಿ ಬೇಯಿಸ್ಕೊಂಡಿರುವಂಥ ಉದ್ದಿನಬೇಳೆ, ಹಚ್ಕಾರದ ಪುಡಿ, ಬಿಳಿ ಎಳ್ಳು, ಉಪ್ಪು, ಜೀರಿಗೆ, ಇದು ಅಕ್ಕಿ ಹಿಟ್ಟು, ಡಾಲ್ಡಾ. ಓಕೆ, ಏನೇನು ಸಾಮಗ್ರಿಗಳು ಬೇಕಂತ ಗೊತ್ತಾಯ್ತು. ಶುರು ಮಾಡೋಣವಾ? ಮೊದಲಿಗೆ ಏನು ಮಾಡ್ಕೋಬೇಕು? ಕಲ್ಸ್ಕೋಬೇಕು. ಉದ್ದಿನ ಬೇಳೆನ ಎಷ್ಟು ಹೊತ್ತು ನೆನೆಸಿದ್ದೀರಾ? 1 ಅವರ್ ನೆನೆಸ್ಕೊಂಡಿದ್ದೀನಿ. 1 ಅವರ್ ನೆನೆಸಿ ಆಮೇಲೆ ಬೇಯಿಸ್ಕೊಂಡಿದ್ದೀರಾ? ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀರಾ ಅಥವಾ ಹಾಗೆ ಹಾಗೆ ಸಪ್ಪೆ ಬೇಯಿಸ್ಬಿಟ್ಟಿರೋದು. ಎಲ್ಲರೂ ಉದ್ದಿನ ಬೇಳೆನ ಹಾಗೆ ಪೌಡ್ರ್ ಮಾಡಿಸಿ ಇದು ಮಾಡ್ತಾರೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ನೀವು ನೆನೆಸಿ ಬೇಯಿಸ್ಕೊಂಡಿದ್ದೀರಾ. ಈಗ ಅಕ್ಕಿ ಹಿಟ್ಟನ್ನ ಬೆರೆಸ್ತಾ ಇದ್ದೀರಾ. ಉಪ್ಪು, ಜೀರಿಗೆ. ಎಷ್ಟು ಸ್ಪೂನ್ ಜೀರಿಗೆ ಬೇಕಾಗತ್ತೆ? ಅರ್ಧ ಸ್ಪೂನ್ ಸಾಕು. ಬಿಳಿ ಎಳ್ಳು 1 ಸ್ಪೂನು. ಚಕ್ಲಿ ಅಂದಮೇಲೆ ಎಳ್ಳಿದ್ರೇನೆ ಅಲ್ವಾ ರುಚಿ? ಇದು ಸಪ್ಪೆ ಬೇಕಾರ ಮಾಡ್ಕೋಬಹುದು ಅಥವಾ ಖಾರ ಬೇಕಾರ ಮಾಡ್ಕೋಬಹುದು. ನಮ್ಗೆ ಸ್ವಲ್ಪ ಖಾರ ಇರಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಹಚ್ಕಾರದ ಪುಡಿ, ಸ್ವಲ್ಪ ಡಾಲ್ಡಾ. ಡಾಲ್ಡಾ. ಹಿಟ್ಟು ರೆಡಿ ಆಗೋಷ್ಟ್ರೊಳಗೆ ಎಣ್ಣೆ ಕಾಯುತ್ತೆ ಅಲ್ವಾ? ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ ಸರ್? ನಿಮ್ಗೆ ಇಷ್ಟ ಆಗತ್ತಾ? ತುಂಬಾನೇ ಇಷ್ಟ ಚಕ್ಲಿ ಅಂದ್ರೆ. ನಿಮ್ಗೆ ಇಷ್ಟ ಆಗತ್ತಾ ಸಂತೋಷ್? ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಹಾಕಿದ್ವಿ ಚಕ್ಲಿ. ಲಾಸ್ಟ್ ಎಪಿಸೋಡ್ ಅಲ್ಲಿ ಚಕ್ಲಿ ಹಾಕಿದ್ವಿ. ಎಲ್ರು ಜಿಲೇಬಿ ಹಾಕಿದ್ವಿ, ಚಕ್ಲಿನ ಹಾಕ್ಬಿಟ್ಟಿಲ್ಲ. ಬಹಳ ಸುಲಭ ಅಂತ ಅನ್ಸ್ತಾ ಇದೆ ಅಲ್ವಾ ಸರ್? ಉದ್ದಿನ ಬೇಳೆ ಒಂದ್ ಸ್ವಲ್ಪ ನೆನೆಸಿ ಬೇಯಿಸ್ಕೊಂಡ್ಬಿಟ್ರೆ ಕೆಲಸ ಬಹಳ ಸುಲಭ ಆಗತ್ತೆ. ಇದು ಚಕ್ಲಿಗಿಂತ ಮುರುಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಮುರುಕು ಅಂತ. ಮುರಿಕೋತಾ ಇದೆ ಅದಕ್ಕ. ಚಂದ್ರಕಲಾ ಅವರೇ, ನೀವು ಎಷ್ಟು ತರದ ಚಕ್ಲಿನ ಮಾಡ್ತೀರಾ? ನನಗೂ ಬರುತ್ತೆ 1-2 ತರ ಅಷ್ಟೇ. ಅಂದ್ರೆ ಇವ್ರು ಯಾವಾಗ್ಲೂ ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತಾರೆ. ರೆಗ್ಯುಲರ್ ಅಡ್ಗೆನ ಬಿಟ್ಟು ನಾನು ವಿಭಿನ್ನವಾದ ಅಡ್ಗೆಗಳನ್ನ ನಾನು ಟ್ರೈ ಮಾಡೋದು ಸ್ವಲ್ಪ ಕಡಿಮೆ ಅಂತ. ಸ್ವಪ್ನ ಕರಿದ ತಿಂಡಿ ಜಾಸ್ತಿ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅದನ್ನ ಮಾಡ್ಬಿಟ್ರೆ ತಿನ್ಬೇಕಾಗುತ್ತೆ. ತಿಂದ್ರೆ ಬಾಯಿಗೆ ರುಚಿ, ಮೈಗೆ ಒಳ್ಳೇದಲ್ಲ. ಓಕೆ, ಈಗ ಇನ್ನೇನು ಆಗ್ತಾ ಇದೆ ಚಕ್ಲಿ, ಉದ್ದಿನ ಬೇಳೆ ಚಕ್ಲಿ. ಪರಿಮಳ ಅಲ್ಲಿ ತನಕ ಬರ್ತಾ ಇದೆಯಾ? ಬರ್ತಾ ಇದೆ ಮುರುಕಿನ ಪರಿಮಳ. ಯಾಕಂದ್ರೆ ಎಲ್ರೂ ಹೇಳ್ತಾರೆ ನಮ್ಮ ಮನೇಲಿ ನಾವು ಅಡುಗೆ ಮಾಡಿದಾಗ ಪಕ್ಕದ ಮನೆಯವ್ರಿಗೆ ಘಮ ಹೋದ್ರೆ ಅಡುಗೆ ತುಂಬಾ ಚೆನ್ನಾಗಾಗಿದೆ ಅಂತ. ಹೌದಾ? ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಪಕ್ಕದ ಮನೆಯವ್ರಿಗೆ ಯಾವಾಗ್ಲೂ ನಮ್ಮ ಮನೆಯಿಂದ ಒಳ್ಳೆ ಘಮ ಬರುತ್ತೆ. ಆಯ್ತಾ? ಸರ್, ಮುರುಕು ರೆಡಿ ಆಗಿದೆ, ಬಂದ್ಬಿಡಿ. ಉದ್ದಿನಬೇಳೆ ಮುರುಕು ರೆಡಿ ಆಗಿದೆ. ಬಿಸಿ ಬಿಸಿಯಾದ ಉದ್ದಿನ ಬೇಳೆ ಮುರುಕು ಸಿದ್ಧವಾಯಿತು. ಉದ್ದಿನ ಬೇಳೆ ಚಕ್ಕುಲಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿ ಬೇಯಿಸಿದ ಉದ್ದಿನ ಬೇಳೆ, ಖಾರದ ಪುಡಿ, ಬಿಳಿ ಎಳ್ಳು, ಉಪ್ಪು, ಜೀರಿಗೆ, ಅಕ್ಕಿ ಹಿಟ್ಟು ಮತ್ತು ಡಾಲ್ಡಾ. ಮಾಡುವ ವಿಧಾನ: ಬಟ್ಟಲಿಗೆ ಉದ್ದಿನ ಬೇಳೆ, ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ, ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ, ಡಾಲ್ಡಾ, ನೀರು ಹಾಕಿ ಚೆನ್ನಾಗಿ ಕಲಸಿಕೊಂಡು ಚಕ್ಕುಲಿ ಹೋಳಿನಲ್ಲಿ ಹಾಕಿ ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಉದ್ದಿನ ಬೇಳೆ ಚಕ್ಕುಲಿ ಸವಿಯಲು ಸಿದ್ಧ.